ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈಗಷ್ಟೇ ಹಯಗ್ರೀವ ಚಿತ್ರದ ಹೊಸ ಟ್ರೈಲರ್ ಬಿಟ್ಟಿದ್ದಾರೆ, ಅಂದರೆ ಟೀಸರ್ ಬಿಟ್ಟಿದ್ರು ಮೊನ್ನೆ ಅಷ್ಟೇ. ಇವತ್ತು ಟ್ರೈಲರ್ ಲಾಂಚ್ ಇತ್ತು. ಬರೋ 27th ಮೂವಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ಲಿ ಮುಂಚೆ ಟೀಸರ್ ಬಿಟ್ಟಿದಾಗ ಏನೂ ಅಷ್ಟಾಗಿ ಗೊತ್ತಾಗಲಿಲ್ಲ, ಏನು ಚಿತ್ರದ ಕಥೆ ಏನು ಅಂತ. ದೈವ ಪುರಾಣ ಸಂಪ್ರದಾಯ ಯಾವುದು ಸುಳ್ಳಲ್ಲ. ಬಟ್ ಇವಾಗ ಈ ಟ್ರೈಲರ್ ಮುಖಾಂತರ ಗೊತ್ತಾಗ್ತದೆ ಸಂಪೂರ್ಣ ಕಥೆ ಏನು ಅಂತ. ಒಂದು ಥ್ರಿಲ್ಲರ್ ಮಿಸ್ಟ್ರಿ ಇರಬೇಕಂದ್ರೆ ಒಂದು ಊರಲ್ಲಿ ಸತತವಾಗಿ ಮರ್ಡರ್ಗಳಾಗ್ತಾ ಇರುತ್ತೆ ಅನಿಸುತ್ತೆ. ಆ ಮರ್ಡ್ರನ್ನ ಐಡೆಂಟಿಫೈ ಮಾಡೋದು ಅಂದರೆ ಒಂದು ಪ್ಯಾಟ್ರನಲ್ಲಿ ಮರ್ಡರ್ ಆಗ್ತಾಯಿದೆ. ಆ ಪ್ಯಾಟ್ರನ್ನ ಯಾರು ಮಾಡ್ತಾಯಿದ್ದಾರೆ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನೋದು ಒಂದು ಥ್ರಿಲ್ಲರ್ ಮಿಸ್ಟ್ರಿ ಅಂತ ಅನ್ನಿಸ್ತಾ ಇದೆ. ಈ somewhat obsessed with Hindu gods. ನನ್ನ ಉದ್ದೇಶ ವಿನಾಶ ಅಲ್ಲ, ಸೃಷ್ಟಿನೇ ಎದುರಿಸಕ್ಕಾಗದೇ ಇರೋ ನೀವು ಅದರ ಓರಿಯೆಂಟೆಡ್ ಅಂತಲೇ ಅನಿಸ್ತದೆ ಕಂಪ್ಲೀಟಾಗಿ. ನೋಡೋಣ ಹೇಗೆ ಬರುತ್ತೆ ಅಂತಿದೆ. 27th ರಿಲೀಸ್ ಆಗ್ತಾಯಿದೆ. ನಾನು ನೋಡಿ ಟ್ರೈಲರಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾಯಿದ್ದೆ. ನೋಡೋಣ ಹೇಗಿದೆ ಏನು ಅಂತೇಳಿ ಗೊತ್ತಾಗುತ್ತೆ. ನೀವು ಕಂಪ್ಲೀಟ್ ಟ್ರೈಲರ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಮತ್ತು ಈಗ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಧನ್ವೀರ್ ಅವರು ಈ ಚಿತ್ರದಲ್ಲಿ ಧನ್ವೀರ್ ಹೀರೋ ಆಗಿ, ಸಂಜನಾ ನಾಯಕಿಯಾಗಿ, ಮತ್ತು ಒಂದು ಪ್ರೀವಿಯಸ್ ಒಂದು ಬ್ಯಾಕ್ ಡ್ರಾಪ್ ಏನಿದೆ ಅನಿಸುತ್ತೆ. ಅದರಲ್ಲಿ ಗಿಲ್ಲಿ ಜೊತೆಗಿರೋದಾಗಲಿ, ಇವನ್ ಅಶ್ವಿನಿ ಗೌಡನೂ ಇದ್ದಾರೆ ಅಂತ ಅನಿಸುತ್ತೆ. ಬಿಗ್ ಬಾಸ್ ಅವರು ಒಂಥರ ಟ್ರೈಲರ್ಲಿ ವಿಸಿಬಲ್ ಆಗಿದ್ದಾರೆ. ಇನ್ನು ಹಲವಾರು ಸ್ಟಾರ್ ಕ್ಯಾಸ್ಟ್ ಇದೆ ಅಂತ ಅನಿಸ್ತದೆ. ಇನ್ನು ವಿಲನ್ ಯಾರು ಅಂತ ರಿವೀಲ್ ಮಾಡಿಲ್ಲ. ಅದು ಮೋಸ್ಟ್ಲಿ ಮೇ ಬಿ ಮೂವಿಲೇ ರಿವೀಲ್ ಆಗ್ಬೋದು ಯಾರು ವಿಲನ್ ಅಂತೇಳಿ. ಆಮೇಲೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋದು ಮಾಡಿ. ಸಿಗ್ತೀನಿ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ. ಅದೇ ಸೈತಾನ ರಚ್ಚೆ ಹಿಡಿದ್ರೆ ಈ ಹಯಗ್ರೀವನ್ ಹೆಸರು ಹೇಳ್ತಾರೆ. ಗುಡ್ ಬೈ.